ಸಿದ್ದರಾಮಯ್ಯ ಅವರನ್ನ ಕೆಳಗಿಳಿಸಲಿಕ್ಕೆ ಷಡ್ಯಂತ್ರ ಮಾಡ್ತಾ ಇದ್ದಾರೆ. 40 ವರ್ಷದ ರಾಜಕೀಯದಲ್ಲಿ ಒಂದೇ ಒಂದು ಕಪ್ಪು ಚುಕ್ಕೆ ಇಲ್ಲ. ಬಿಜೆಪಿ ಜೆಡಿಎಸ್ ವಿರುದ್ಧ ಮುಖ್ಯಮಂತ್ರಿಗಳ ಸಹೋದರ ಸಿದ್ದೇಗೌಡ ವಾಗ್ದಾಳಿ ಮಾಡಿದ್ದಾರೆ. ಎಂದಿಗೂ ಕೂಡ ರಾಜಕೀಯ ಮಾಡಿದವರಲ್ಲ, ಬಟ್ ಅವರ ಅಣ್ಣನಿಗೆ ಈ ರೀತಿಯ ಅನ್ಯಾಯ ಆಗ್ತಾ ಇದೆ, ಕಳಂಕ ಬಳಿಯುವಂತ ಕಳಂಕ ತರುವಂತ ಕೆಲಸ ಆಗ್ತಾ ಇದೆ. ಅವರ ಚಾರಿತ್ರ್ಯಕ್ಕೆ, ಅವರ 40 ವರ್ಷದ ಆ ರಾಜಕೀಯ ಹೋರಾಟಕ್ಕೆ ಕಪ್ಪು ಚುಕ್ಕೆ ತರುವಂಥ ಪ್ರಯತ್ನವಾಗ್ತಾ ಇದೆ ಅಂತ ಹೇಳಿ ಮೊದಲ ಬಾರಿಗೆ ರಾಜಕೀಯವಾಗಿ ಮಾತನಾಡಿದ್ದಾರೆ ಸಿದ್ದೇಗೌಡರು. ಸಿದ್ದರಾಮಯ್ಯ ಅವರು ತಪ್ಪು ಮಾಡಿಲ್ಲ, ಇದೆಲ್ಲವನ್ನು ಕೂಡ ಗೆದ್ದು ಬರ್ತಾರೆ. ಅವ್ರ ಹಣ ಆಸ್ತಿಗೆ ಯಾವತ್ತೂ ಕೂಡ ಇಷ್ಟಪಟ್ಟಿಲ್ಲ, ಬಡವರ ಸೇವೆ ಮಾಡಬೇಕು ಅಂತ ಹೋರಾಟ ಮಾಡ್ತಾ ಇದ್ದಾರೆ. ಇಂಥವರು ತಪ್ಪು ಮಾಡಿರೋದಕ್ಕೆ ಸಾಧ್ಯನಾ? ಕುಮಾರಸ್ವಾಮಿ, ಯಡಿಯೂರಪ್ಪ, ವಿಜಯೇಂದ್ರಗೆ ಹೊಟ್ಟೆ ಉರಿ. ಇದಕ್ಕೆಲ್ಲ ಹೆದರಿಕೊಂಡು ಸಿದ್ದರಾಮಯ್ಯ ರಾಜೀನಾಮೆ ಕೊಡಬಾರ್ದು. ಸಿದ್ದರಾಮಯ್ಯ ಸಹೋದರ ಸಿದ್ದೇಗೌಡ ಹೇಳಿಕೆ ಕೊಟ್ಟಿದ್ದಾರೆ. ಅಚ್ಚರಿ ಅಂತ ಅನ್ಸುತ್ತೆ. ಯಾಕಂತ ಹೇಳಿದ್ರೆ ಯಾವತ್ತೂ ರಾಜಕೀಯವಾಗಿ ಮಾತನಾಡಿದ್ದಂತೂ ನಾವಂತೂ ಕಂಡಿಲ್ಲ. ಅವರು ಅಣ್ಣನ ಬೆಳವಣಿಗೆಯನ್ನು ನೋಡ್ತಾ, ಅವರು ಕೃಷಿ ಹೊಲಗದ್ದೆಗಳಲ್ಲಿ ಕೆಲಸ ಮಾಡ್ತಾ ತಮ್ಮ ಪಾಡಿಗೆ ತಾವಿದ್ದಂಥವರು. ಆದರೆ ಅಣ್ಣನಿಗೆ ಕಪ್ಪು ಚುಕ್ಕೆ ತರುವಂಥ ಪ್ರಯತ್ನ ಆಗ್ತಾ ಇದೆಯಲ್ಲ, ಹಾಗಾಗಿ ಒಂದು ರಾಜಕೀಯದ ಮಾತುಗಳನ್ನು ಮೊದಲ ಬಾರಿಗೆ ನೋಡ್ತಾ ಇದ್ದೇವೆ ನಾವು. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ ಮೂಡಾ ಕೇಸಿಗೆ ಸಂಬಂಧಪಟ್ಟಂತೆ ಈಗಾಗಲೇ ಲೋಕಾಯುಕ್ತ ಅಧಿಕಾರಿಗಳು ತನಿಖೆಯನ್ನು ಚುರುಕುಗೊಳಿಸಿರ್ತಕ್ಕಂಥದ್ದು. ಮತ್ತೊಂದು ಕಡೆ ಇಡಿಯಲ್ಲೂ ಕೂಡ FIR ಆಗಿರ್ತಕ್ಕಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಪರ ವಿರೋಧವಾದಂತಹ ಚರ್ಚೆಗಳು ಈ ಒಂದು ಪ್ರಕರಣದಲ್ಲಿ ಇರತಕ್ಕಂಥದ್ದು. ಇನ್ನು ಸಿದ್ದರಾಮಯ್ಯನವರ ಸ್ವಗ್ರಾಮ ಸಿದ್ದರಾಮನ ಹುಂಡಿಯಲ್ಲೂ ಕೂಡ ಅವರ ಸಹೋದರರು ಇರತಕ್ಕಂಥದ್ದು. ಅವರು ಈ ಒಂದು ಪ್ರಕರಣದಲ್ಲಿ ಸಿದ್ದರಾಮಯ್ಯನವರನ್ನ ಸಿಲುಕಿಸುವಂತಹ ಒಂದು ಕೆಲಸವನ್ನ ಮಾಡಲಾಗ್ತಾ ಇದೆ. ಇಲ್ಲಿ ಎಲ್ಲಿಯೂ ಕೂಡ ಸಿದ್ದರಾಮಯ್ಯನವರು ತಪ್ಪು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ತಮ್ಮನ್ನ ಇಳಿಸಬೇಕು ಅಧಿಕಾರದಿಂದ ಅನ್ನೋ ಒಂದು ತಂತ್ರ ಷಡ್ಯಂತ್ರ ಇಲ್ಲಿ ನಡೀತಾ ಇದೆ ಅಂತ ಹೇಳಿ ಅವರು ಈ ರೀತಿಯಾದಂಥ ಒಂದು ಆರೋಪಗಳನ್ನ ಮಾಡ್ತಕ್ಕಂಥದ್ದು. ಈಗ ನನ್ನೊಟ್ಟಿಗೆ ಸಿದ್ದರಾಮಯ್ಯನವರ ಸಹೋದರ ಸಿದ್ದೇಗೌಡ ಅವರು ನನ್ನೊಟ್ಟಿಗಿದ್ದಾರೆ. ಯಜಮಾನ್ರ, ಈಗ ಮುಖ್ಯವಾಗಿ ಈಗ ಆಗ್ತಾ ಇರೋ ಬೆಳವಣಿಗೆಗಳು ನೋಡಿದ್ರೆ ಏನನ್ಸುತ್ತೆ ತಮಗೆ? ಇದು ಒಂದು ಗೊತ್ತಿಲ್ಲ. ಅವೆಲ್ಲ ಈಗ ರಾಜೀನಾಮೆ ಕೊಡೋದು ಗೊತ್ತು, ಅವು ಯಾವೂ ನನಗೆ ಗೊತ್ತಿಲ್ಲ. ಮೂಡ ಕೇಸು ಯಾವುದು ಇದು ಮಾಡಬೇಕು, ಯಾರು ಇಷ್ಟಲಿದ್ದು ಅವೆಲ್ಲ ನನಗೊಂದು ಗೊತ್ತಿಲ್ಲ. ನಾನು ಗೊತ್ತಾದಷ್ಟು ಇಷ್ಟು ಗೊತ್ತು. ಹಿಂದೆ ಮಾರಿ ರಾಜೀನಾಮೆ ಕೊಡಿ ಕೇಳ್ತಾವ್ರ, ಮರಿನೂ ಕೇಳ್ತಾವ್ರ. ರಾಜೀನಾಮೆ ಕೊಡೋಕೆ ಮಾರೆ ಇಷ್ಟಿಲ್ಲ ಅಂತ ನಾನು ಹೇಳ್ತಾ ಇರೋದು. ಎಲ್ಲರೂ ಮಾರೆ ಇದು ಇನ್ನು ಬಾಕಿ ಮಾರೆ ನನಗೊಂದು ಗೊತ್ತಿಲ್ಲ. ಅಂದರೆ ಈ ಸಿದ್ದರಾಮಯ್ಯ ಅವ್ರನ್ನ ನೀವು ಚಿಕ್ಕ ವಯಸ್ಸಿಂದನೂ ನೋಡಿದಿರಿ, ಜೊತೆಲಿ ಬೆಳೆದಂಥವ್ರು. ಅವರು ಯಾವಾಗಾದ್ರೂ ಈ ಥರ ಆಸೆ ಮಾಡಿದ್ರ, ಆಸ್ತಿ ಹಣ ಅಂತ? ಏನು ಅವರು ಪ್ರೀತಿನೇ ಮಡಗಿಲ್ಲ. ಅವ್ರು ಯಾವ ಈ ಕಥೆ ನೋಡಿಲ್ಲ, ಮಗುವಿಲ್ಲ. ಅವರು ಹುಟ್ಟಿದ ಆಸ್ತಿ ಮೇಲೆ ಜ್ಞಾನ ಇದೆ ಅವ್ರಿಗೆ. ಏನೋ ತಾಯ್ತಿಂದ ಮಾಡಿದ್ರು. ಮಗ ಅವರು ಓದಕ್ಕೆ ಕೊಟ್ಟವರು, ನೋಡಪ್ಪ ಇಷ್ಟ ಆಯಿತು, ಇಷ್ಟು ಗೊತ್ತು. ಇನ್ನು ಬಗ್ಗೆ ನಮ್ಗೆ ಗೊತ್ತಿದ್ದು. ಈಗ ಮೂಡ ಕೇಸ್ನೆಲ್ಲ ನಮ್ಗೆ ಏನು ಗೊತ್ತು? ಅಂದರೆ ಸಿದ್ದರಾಮಯ್ಯ ಅವರು ಈ ಥರ ಆಸ್ತಿ ಅಂತಸ್ತಿಗೆಲ್ಲ ಆಸೆ ಮಾಡಲ್ಲ. ಇಲ್ಲ ಮಾಡಲ್ಲ, ಅವರು ಮಾಡೋದಿಲ್ಲ. ಇದಕ್ಕೆಲ್ಲ ಅವರು ಆಸೆನೇ ಮಾಡಲ್ಲ. ಅದು ಮಾರಿ ಅವ್ರದ್ದು ಇಲ್ಲವೇ ಇಲ್ಲ. ಅದು ಏನೋ ಆಗೋಯ್ತು. ಅದು ಅಲ್ಲ, ಅದು ಗೊತ್ತೋ ಗೊತ್ತಿಲ್ಲ ಅವ್ರಿಗೆ, ಆಗೋಯ್ತು. ಇಷ್ಟು ಮಾರಿ ಗೊತ್ತು ನನಗೆ. ಅಂದರೆ ಈಗ ನಿಮ್ಗೆ ನೋಡಿದ್ರೆ ಈ BJP ಅವರು, JDS ಅವರು ಮತ್ತೆ ಬೇರೆ ಬೇರೆ ಈಗ ಕಂಪ್ಲೇಂಟ್ ಕೊಟ್ಟಿರೋಂಥವ್ರೆಲ್ಲರೂ ಸಿದ್ದರಾಮಯ್ಯನವರು ಪ್ರಭಾವ ಬೀರವ್ರೆ, ಹಂಗಾಗಿ ಹಿಂಗಾಯ್ತಾ ಇರೋದು ಅಂತಾರೆ. ಅವರು ನಮ್ಮ ದಳ ಮಾಡಿದ್ರೆ ಅವ್ರು ಎಲ್ಲಿ ಮಾಡ್ಕೊತವ ಅಷ್ಟೇ. ನಮ್ಮೊಂದು ಮೊದಲ ಯಾವ್ದು ಹೇಳಲ್ಲ. ಅವ್ರಿಷ್ಟ ಏನು ಅಷ್ಟು ಇದ್ರು ಒಳಗೆ ಮಾಡ್ಕೊತವ. ಯಾಕಂದ್ರೆ ಇಡೀ ರಾಜ್ಯದಲ್ಲಿ ಸಿದ್ದರಾಮಯ್ಯನವರು ಬಡವರ ಸಿದ್ದರಾಮಯ್ಯ, ಬಡವರ ಅನುಕೂಲಕ್ಕಾಗಿ ಇರೋಂಥ ಸಿದ್ದರಾಮಯ್ಯ ಅಂತ ಮಾತಾಡ್ತಾರೆ. ಈಗ ಅಂಥವ್ರನ್ನ ಇಳಿಸೋ ಅಂತ ಕೆಲಸ ಅಷ್ಟಿಂದ ಬಡವರು ಸಲಹೆ ಅವರು ಒದ್ದಾಡ್ಕೊಂಡು ಬಂದರು. ಎಲ್ಲಿ ಈಗ ಈ ಥರ ಒಟ್ಟೂರಿ ಅವ್ರಿಗೆಲ್ಲ ಒಟ್ಟರು ಬಂದ್ಬಿಡೋದು. ಅವ್ರಿಗೆ ಕುಮಾರಸ್ವಾಮಿಗೆ, ಯಡಿಯೂರಪ್ಪನಿಗೆಲ್ಲ ಒಟ್ಟರು ಬಂದ್ಬಿಟ್ಟದ. ಅವರು ಹೆಂಗಾರು ಮಾಡಿ ಇಳಿಸ್ಬೇಕು ಅಂತ ಈ ಥರ ಅವ್ರು ಹುಟ್ಟಿರೋದು. ಏನಪ್ಪ ಮಾಡೋದು? ಅಂದರೆ ಈ ಸಿದ್ದರಾಮಯ್ಯ ಅವರು ಎತ್ತರಕ್ಕೆ ಬೆಳೆದು ಬಿಡ್ತಾರೆ, ಅಂದರೆ ಉನ್ನತ ಸ್ಥಾನದಲ್ಲಿದ್ದಾರೆ, ಇನ್ನೂ ಬೆಳೆದು ಬಿಡ್ತಾರೆ ಅಂತನಾ? ಇನ್ನೂ ಬೆಳೆದು ಬಿಡ್ತಾರೆ ಇವರು. ಯಾರಿಗೂ ಅಷ್ಟು 40 ವರ್ಷದಿಂದ ಕಪ್ಪು ಚಿಕ್ಕನೇ ಇಲ್ವಲ್ಲ ಅಂತ ಏನೇನೋ ಇವಾಗ ಹೊಟ್ಟೆ ಹುಡುಗ್ಬಿಡೋದು ಅವ್ರಿಗೆ. ನೋಡಪ್ಪ ಇಷ್ಟು ಬಂದು ಈ ಥರ ಮಾಡ್ತಾ ಇರೋದು. ಇಲ್ಲಿ ಸಿದ್ದರಾಮಯ್ಯ ಅವರು ತಪ್ಪು ಮಾಡೋಕ್ಕೆ ಸಾಧ್ಯನೇ ಇಲ್ಲ ಅಂತ ನಿಮ್ಮ ಅಭಿಪ್ರಾಯ? ನಮ್ಮ ಅಭಿಪ್ರಾಯ ಸಾಧ್ಯವೇ ಇಲ್ಲ ಅಂತ ಹೇಳ್ತಾ ಇರೋದು. ಕುಮಾರಸ್ವಾಮಿ, ಯಡಿಯೂರಪ್ಪ ಮಾವನ ಈ ಥರ ಮಾಡಿದ್ರು. ಕುಮಾರಸ್ವಾಮಿ ಒಂದೇಮ. ಕುಮಾರಸ್ವಾಮಿಗೆ ಏನು ಇದ್ದು ಅದು ಏನೋ ಅನ್ನೋದು. ಅವರು ಅವರೇ ಬದುಕು, ಯಾರು ಬದುಕಾಗಿಲ್ಲ. ಅವ್ರ ಮಗಿಂದ ರಾಮಕೃಷ್ಣ ಹೆಗಡೆ ಇದು ಮಾಡಿದ್ರು, ಏನೇನೋ ಕಥೆ ಮಾಡಿದ್ರು. ಎಲ್ಲ ಇವನ್ಗಳು ಏನೋ ಕೊಡದೆ ಇದು ಮಾಡಿದ್ರು. ಅವ್ರು ಬಿಟ್ಬಿಟ್ಟು ಬಂದ ಈ ಥರ. ಅಂದರೆ ಅದೇ JDS ಪಕ್ಷದಿಂದ ಬಂದರು, ಇಲ್ಲಿ ಬೆಳೆದ್ಬಿಟ್ರು ಅಂತ? ಮತ್ತೆ ಅವ್ರು ಇರೋದೇ ನಮ್ಮ ಮಾತು, ಒಬ್ಬರ ಮಾತು ಕೇಳದೆ ಬಂದ್ಬಿಟ್ಟ ಅಂತ ಒಟ್ಟರು ಅವ್ರಿಗೆ. ಅಂದರೆ ಒಟ್ಟಿನಲ್ಲಿ ಸಿದ್ದರಾಮಯ್ಯ ಅವ್ರನ್ನ ಅಧಿಕಾರದಿಂದ ಇಳಿಸ್ಬೇಕಷ್ಟೇ. ಅಷ್ಟೇ ಇಳಿಸ್ಬೇಕು ಅಂತ ಇವರು. ಇವು ಇಳಿಯೋಲ್ಲ ಇವರು.
ಈಗ ನಿಮ್ಗೇನ್ ಅನಿಸ್ತದೆ? ಈಗ ನಿಮ್ಮ ಅಣ್ಣ ಅವರು ಅಧಿಕಾರದಿಂದ ಇಳಿಬೇಕಾ ಇಲ್ಲ ಅಲ್ಲೇ ಇದ್ದು ತೋರಿಸ್ಬೇಕಂತ? ಕೊಡಬಾರ್ದು ಅಂತದಪ್ಪ, ನಮ್ಮ ಇಷ್ಟ. ಅದಕ್ಕೆ ಈಗ ರಾಜೀನಾಮೆ ಕೊಡಬಾರ್ದು ಅಂತ ನಮ್ಮ ಇಷ್ಟ ಅದ. ಅಂದ್ರೆ ಸಿದ್ದರಾಮಯ್ಯ ಅವರು ಈ ಒಂದು ಪ್ರಕರಣದಲ್ಲಿ ತಪ್ಪು ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತಾರೆ. ಸಾಧ್ಯವೇ ಇಲ್ಲ. ಅದು ಅವರು ಹೆಂಗಸರು ಗೊತ್ತು, ಅದು ನಮಗೆ ಗೊತ್ತಿಲ್ಲ. ಒಟ್ಟು ಇವ್ರು ತಪ್ಪು ಮಾಡಿಲ್ಲ, ಯಾವ ಕಾರಣಕ್ಕೂ ತಪ್ಪು ಮಾಡಿಲ್ಲ. ಒಳಪ್ಪ ಇಷ್ಟು ಹೇಳ್ತೀನಿ. ಇನ್ನು ಗೊತ್ತಿಲ್ಲ ಹೇಳೋಕ್ಕಾಗಲ್ಲ. ಅಂದ್ರೆ ಈಗ ನೀವು ನೋಡ್ದಂಗೆ ಮುಖ್ಯಮಂತ್ರಿಗಳು ಹಿಂದೆ ಅವರು ಯುವಕರಾಗಿದ್ದಂಥ ಸಂದರ್ಭದಲ್ಲಿ ಮನೆ ಕಟ್ಟಬೇಕು, ಆಸ್ತಿ ತಗೋಬೇಕು, ಸಂಪಾದನೆ ಮಾಡಬೇಕು, ಈ ಥರ ಏನಾದರೂ ಪ್ರಯತ್ನ ಮಾಡ್ತಿದ್ರ? ಇಲ್ಲ ಇಲ್ಲ, ಅದು ಅವ್ರ ಬುದ್ಧಿಲೇ ಬಂದಿಲ್ಲ. ಇದು ಅವ್ರು ನಾನು ಜಮೀನು ತಗೋಬೇಕು, ಇದು ಮಾಡಬೇಕು ಅನ್ನೋದು ಅವ್ರ ಬುದ್ಧಿಲೇ ಬಂದಿಲ್ಲ. ಯಾವಾಗ ಬಾಯಿಲ್ ಅಂದೇ ಇಲ್ಲ ಅವರು. ಈಗ ನೀವುಗಳು ಸಿಕ್ಕಿದಾಗ್ಲೂ ಸಂಪಾದನೆ ಮಾಡ್ರೋ ಹಂಗೆ ಹಿಂಗೆ ಏನು ಅಂತಿರ್ಲಿಲ್ವಾ? ಹೋಗಿ ಜಮೀನಿಗೆ ಮಾಡೋಗ್ರಿ, ಯಾಕೆ ಇರ್ಬೋದಾರಿ ಅದನ್ನ. ಈಗಲೂ ಅಷ್ಟೇ, ನಿಮ್ಗಳಕ್ಕೂ ಅಷ್ಟೇ. ಅಂತ ಸಿದ್ದರಾಮಯ್ಯನವ್ರ ಮೇಲೆ ಈ ಥರದೊಂದು ಕೇಸ್ ಬಂದಿದೆ. ಈಗ ಟೂರಿ ಕಂಟ್ರಿ ಅವ್ರಿಗೆ ಇವರು ನಮ್ಗೆಲ್ಲ ಎದುರಿಸ್ಕೊಂಡು ಮಾಡ್ತಾರಲ್ಲ ಅಂದ್ಬಿಟ್ಟು ಒಟ್ಟು ಅವ್ರಿಗೆ ಯಾರಿಗೂ ಬಗ್ಗೋದಿಲ್ಲ ಅಂದ್ಬಿಟ್ಟು. ಯಾಕೆಂತ ಹೇಳಿದ್ರೆ ಚಿಕ್ಕ ವಯಸ್ಸಿನಿಂದನೂ ಕೂಡ ನಾವು ನಮ್ಮ ಅಣ್ಣನನ್ನು ನೋಡಿರೋ ರೀತಿಯಲ್ಲಿ ಅವ್ರು ಎಲ್ಲಿಯೂ ಕೂಡ ಆಸ್ತಿ ಸಂಪಾದನೆ ಮಾಡಬೇಕು, ಹಣ ಸಂಪಾದನೆ ಮಾಡಬೇಕು, ಈ ಥರದಕ್ಕೆ ಹೆಚ್ಚಿನದ ಗಮನವನ್ನು ಕೊಟ್ಟಿಲ್ಲ. ಜನಸೇವೆ ಮಾಡಬೇಕು ಅಂತ ಹೇಳಿ ಅವರು ಇಷ್ಟು ಎತ್ತರ ಬೆಳೆದಿರತಕ್ಕಂಥದ್ದು. ಈ ಥರ ಬೆಳೆದಂತಹ ನಾಯಕನನ್ನು ಕೆಳಗಿಳಿಸುವಂತಹ ಷಡ್ಯಂತ್ರ ಮಾಡಲಾಗ್ತಾ ಇದೆ ಅಂತ ಹೇಳಿ ತಮ್ಮ ಒಂದು ಬೇಸರದ ನುಡಿಗಳು. ಜೊತೆಗೆ ಮುಖ್ಯಮಂತ್ರಿಗಳು ಇದು ಯಾವುದಕ್ಕೂ ಕೂಡ ಬಗ್ಗಲ್ಲ, ಇದರಿಂದ ಗೆದ್ದು ಬರ್ತಾರೆ ಅನ್ನೋ ಒಂದು ವಿಶ್ವಾಸದ ನುಡಿಗಳನ್ನು ಕೂಡ ಸಿದ್ದೇಗೌಡರು ಮಾತನಾಡ್ತಕ್ಕಂಥದ್ದು. ಕ್ಯಾಮರಾ ಪರ್ಸನ್ ಜೀವನ್ ಜೊತೆ ಪುನೀತ್, TV5 ಮೈಸೂರು.